ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ ಬೆಳಗಿನ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತು ಐ ಥಿಂಕ್ ಎಲ್ರಿಗೂ ಗೊತ್ತಿದೆ, ಮೇ 6ನೇ ತಾರೀಕು. ಇಲ್ಲಿ ಬೆಳಗ್ಗೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ ಕಂಪ್ಲೀಟ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಕೊನೆವರೆಗೂ ವಿಡಿಯೋವನ್ನು ನೋಡಿ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಈಗ ಫಸ್ಟ್ ಆಫ್ ಆಲ್ ತುಂಬ ಜನ ಕಮೆಂಟ್ ಮಾಡ್ತೀರಾ, ಅಂದರೆ ಹಣ ಜಮೆ ಆಗಿಲ್ಲ, ಸಿಕ್ಕಾಪಟ್ಟೆ ನಮ್ಗೆ ಕಷ್ಟ ಇದೆ ಸರ್, ನಮಗೇನಾದರೂ ಹಣ ಜಮೆ ಮಾಡಿದ್ರೆ ಭಾರಿ ಒಳ್ಳೆಯದಾಗತ್ತೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡ್ತೀರಾ. ನಾನು ಹೇಳುವಂಥದ್ದು, ಯಾರಿಗೆ ಹಣ ಇಲ್ಲಿ ಬರಬೇಕು, ಯಾರಿಗೆ ಹಣ ಬರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಹೇಳೋದು ಇಲ್ಲ. ಯಾಕಂತಂದರೆ ಎಲ್ರಿಗೂ ಹಣ ಬರಬೇಕು. ಆದರೆ ಇಲ್ಲಿ ತುಂಬ ಜನ ಮಿಸ್ ಮಾಡ್ತಾ ಇರುವಂಥ ಒಂದಿಷ್ಟು ಪ್ರಾಬ್ಲಮ್ಸ್ ಬಗ್ಗೆ ನಾನು ನಿಮಗೆ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾತಾಡ್ತೀನಿ. ಸುಮ್ಮನೆ ತುಂಬ ಜನ ಒಂದಿಷ್ಟು ತಪ್ಪನ್ನು ಮಾಡ್ತಾರೆ. ನಾನು ಹೇಳುವಂಥದ್ದು, ಆ ತಪ್ಪನ್ನು ಮಾಡದೇ ಇದ್ದರೆ ಆರಾಮ್ಸೆ ನೀವು ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು 100%. ತುಂಬ ಜನ ಇಲ್ಲಿ ಈ ತಪ್ಪನ್ನು ಮಾಡ್ತೀರ. ನಾನು ಹೇಳುವಂಥದ್ದು, ಹೆಂಗೆ ನೀವು ಹಣವನ್ನು ಪಡ್ಕೊಳ್ಳುವಂಥದ್ದು ಅನ್ನುವಂಥದ್ದು. ಫಸ್ಟ್ಲಿ ಥಿಂಗ್ ಏನಪ್ಪ ಅಂತಂದ್ರೆ, ನೀವು ಮಾಡ್ತಾ ಇರುವಂಥ ಮೇಯ್ನ್ ತಪ್ಪೇನಪ್ಪ ಅಂತಂದ್ರೆ, ಒಂದು ರೇಷನ್ ಕಾರ್ಡ್ ಅಪ್ಡೇಟ್, ಒಂದು ಪ್ಯಾನ್ ಕಾರ್ಡ್ ಅಪ್ಡೇಟ್, ಒಂದು ಆಧಾರ್ ಕಾರ್ಡ್ ಅಪ್ಡೇಟ್. ತುಂಬ ಜನ ಮಾಡ್ತಾ ಇರುವಂಥ ತಪ್ಪು. ಐ ಥಿಂಕ್ ಸಿಕ್ಕಾಪಟ್ಟೆ ಜನ, ಅಂದರೆ ಎಲ್ಲರೂ ಕೂಡ ಮಾಡ್ತಾ ಇರುವಂಥ ತಪ್ಪು ಏನಪ್ಪ ಅಂದರೆ ಇದೆ, ಆಯಿತಾ? ಫಸ್ಟ್ ಅದು. ಸೆಕೆಂಡ್ ಏನು, ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿದ್ದೀರಾ? ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಜನ ಮಾಡಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ. ಈ ಒಂದಿಷ್ಟು ಮೇಯ್ನ್ ಥಿಂಗ್, ಇದು ಮೇಯ್ನ್ ವಿಚಾರ. ನಾನು ಐ ಥಿಂಕ್ ಎಲ್ರಿಗೂ ಹೇಳುವಂಥದ್ದು, ಮೇಯ್ನ್ ಒನ್ ಆಫ್ ದ ಮೇಯ್ನ್ ಥಿಂಗ್ ಏನಪ್ಪ ಅಂತಂದ್ರೆ ಇದೆ. ಹಾಗಾಗಿ ನೀವು ಎಲ್ಲರೂ ಕೂಡ, ನಾನು ಹೇಳುವಂಥದ್ದು, ಯಾರೂ ಕೂಡ ನಾನಿಲ್ಲಿ ಏನೇ ಹೇಳಿದ್ರು ಕೂಡ ಬೇಜಾರು ಮಾಡ್ಕೊಬೇಡಿ ನಾನು ಹೇಳುವಂಥದ್ದು. ಯಾಕಂದ್ರೆ ತುಂಬ ಜನ, ನಾನು ನಿಮ್ಮ ಒಳ್ಳೇದಕ್ಕೆ ಹೇಳುವಂಥದ್ದು. ತುಂಬ ಜನ ಹೇಳ್ತಾರೆ, ಸರ್ ನಂಗೆ ಮಾಡ್ಲಿಕ್ಕಾಗಲ್ಲ ಸರ್, ನಂಗೆ ಬೇಡ ಸರ್ ಅಂತೇಳಿ. ಅಲ್ಲ, ದಯವಿಟ್ಟು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸರ್ಕಾರ ಫ್ರೀಯಾಗಿ ಕೊಡ್ತಾ ಇದೆ, ಆರಾಮ್ಸೆ ಹಣವನ್ನು ಪಡ್ಕೊಳ್ಳಿ, ಗಡಿಬಿಡಿ ಮಾಡ್ಕೊಳ್ಬೇಡಿ. ಏನು ಸರ್ಕಾರಲ್ಲಿ ಹಣ ಕೊಡ್ತಾ ಇದೆ, ಅದು ಎಲ್ರಿಗೂ ಕೊಡ್ತಾ ಇರುವಂಥದ್ದು. ನಾನು ಹೇಳುವಂಥದ್ದು ಇಷ್ಟೇ, ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿ. ಐ ಥಿಂಕ್ ನಾನು ತುಂಬ ಜನರಿಗೆ ಹೇಳ್ತಾನೆ ಇರ್ತೀನಿ, ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ ಅಂತ ಹೇಳ್ತಾರೆ ತುಂಬ ಜನ. ನಾನು ಹೇಳುವಂಥದ್ದು, ಅಂಥವ್ರಿಗೆ ಹೇಳುವಂಥದ್ದು ಒಂದೇ ಒಂದು ಮಾತು. ಯಾಕಂತಂದರೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ನಾನು ಹೇಳುವಂಥದ್ದು ಅಂಥವ್ರಿಗೆ ಒಂದೇ ಒಂದು ಮಾತು, ಫಸ್ಟ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಐ ಥಿಂಕ್ ತುಂಬ ಜನ ಮಾಡ್ತಿರುವಂಥ ತಪ್ಪಿದೆ. ಫಸ್ಟ್ ರೇಷನ್ ಕಾರ್ಡ್ ಅಪ್ಡೇಟ್. ನಾನು ಹೇಳಿದ ತಕ್ಷಣ ಕೆಲವರು ಹೇಳ್ತೀರಾ, ಬೆಡ್ಗೋರು ಏನು ಗುರು ಅದನ್ನೆಲ್ಲ ಮಾಡ್ಕೊಂಡು ಆಗೋದಾ, ಅದೆಲ್ಲ ಆಪದು ಹೌದಾ ಅಂತ ಕೇಳ್ತೀರ. ಯಾಕಾಗಲ್ಲ? ನಾನು ಹೇಳುವಂಥದ್ದು, ಯಾಕಾಗಲ್ಲ ಅಂತ ಯಾವತ್ತಾದರೂ ಒಂದು ದಿನ ಆದರೂ, ಒಂದು ಕ್ಷಣ ಆದರೂ ಥಿಂಕ್ ಮಾಡಿದ್ದೀರಾ? ನಾನು ಹೇಳುವಂಥದ್ದು, ಈ ಒಂದು ನಮ್ಮ ಸೊಸೈಟಿಯಲ್ಲಿ ಕೇವಲ ಆಗಲ್ಲ ಅಂತ ಹೇಳ್ತಾರೆ. ನಾನು ಹೇಳುವಂಥದ್ದು, ಯಾಕಾಗಲ್ಲ ಅಂತ ಯೋಚನೆ ಮಾಡಿದರೆ ಯಾವತ್ತು ಕೂಡ, ದಯವಿಟ್ಟು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಯಾಕಾಗಲ್ಲ ಅಂತ ಒಂದು ಬಾರಿ ಯೋಚನೆ ಮಾಡಿ, ಖಂಡಿತವಾಗ್ಲೂ ನೀವು ಒಂದೊಳ್ಳೆ ಹಣವನ್ನು ಈ ಒಂದು ಯೋಜನೆಯಲ್ಲಿ ಪಡ್ಕೊಳ್ಬಹುದು 100%. ನಮಗೆ ಆಗಲ್ಲ ಅನ್ನೋದಕ್ಕಿಂತ ಯಾಕಾಗಲ್ಲ ಅನ್ನುವಂಥದ್ದು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಯಾಕಾಗಲ್ಲ ಅನ್ನುವಂಥದ್ದನ್ನು ಒಂದು ಬಾರಿ ಥಿಂಕ್ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಅಕೌಂಟಿಗೆ ಹಣ ಜಮೆ ಆಗತ್ತಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ. ಆ್ಯಂಡ್ ಮೇಯ್ನ್ ಥಿಂಗ್ ಏನಪ್ಪ ಅಂತಂದರೆ, ಒಂದಿಷ್ಟು ಜನ ಕೇಳ್ತೀರ, ಈಗ ನಮ್ಗೆ ಹಣ ಜಮೆ ಆಗೋದೇ ಇಲ್ಲ, ನಮ್ಗೆ ಹಣ ಬರೋದೇ ಇಲ್ವೋ, ಹಂಗೆ ಅಂತ ನೆಗೆಟಿವ್ ಆಗಿ ನೀವು ಮೈಂಡ್ ಸೆಟ್ಟನ್ನು ಇಟ್ಕೊಳ್ಬೇಡಿ. ನಾನು ಎಲ್ರಿಗೂ ಹೇಳುವಂಥದ್ದು, ಪಾಸಿಟಿವ್ ಆಗಿ ಇಟ್ಕೊಳ್ಳಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನಾನು ಹೇಳುವಂಥದ್ದು, ನೆಗೆಟಿವ್ ಆಗಿ ಯಾವತ್ತೂ ಕೂಡ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಆ್ಯಂಡ್ ನಾನು ಹೇಳುವಂಥದ್ದು, ನಮ್ಮ ಪಕ್ಕದ ಮನೆಯವ್ರಿಗಾಗಿರ್ಬೋದು, ಅವ್ರಿಗೆ ಬಂದಿಲ್ಲ, ಇವ್ರಿಗೆ ಬಂದಿಲ್ಲ, ಅದಲ್ಲ, ನಮಗೆ ಬರಬೇಕಷ್ಟೇ. ನಾನು ಹೇಳುವಂಥ ನಮಗೆ ಬರಬೇಕು, ಎಲ್ರಿಗೂ ಬರಬೇಕು, ಹಂಗಲ್ಲ. ಅಂದರೆ ನೀವು ಮೈಂಡಲ್ಲಿ ಇದನ್ನ ಇಟ್ಕೊಳ್ಳಿ. ಒಂದಿಷ್ಟು ಜನರಿಗೆ ನಾನು ಹೇಳಿದೆ, ನಿಮಗೆ DBT ಸ್ಟೇಟಸನ್ನು ಚೆಕ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ರಯೋಜನ ಇಲ್ಲ. ಹಾಗಾಗಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾನು ಅದಕ್ಕೆ ಹೇಳುವಂಥದ್ದು, DBT ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ. ಹಾಗಾದರೆ ಒಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ನನಗೆ ಮಾತಾಡ್ತಾ ಹೋಗ್ತೀನಿ ಒಂದು ವಿಡಿಯೋದ ಮೂಲಕ. ಏನು ಇಂಪಾರ್ಟೆಂಟ್ ಅದರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗ್ತೀನಿ. ಸಿಂಪಲ್ಲಾಗಿ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನೋಡ್ತಾ ಹೋಗೋಣ, ಹೇಳ್ತಾ ನಾನು ಹೋಗ್ತೀನಿ. ನೀವು ನೋಟ್ ಮಾಡ್ಕೊಳ್ಳಿ ನಿಮ್ಮ ಜಿಲ್ಲೆಗಳಿದ್ದರೆ. ಆಮೇಲೆ ಕಮೆಂಟ್ ಮಾಡಿ ನನಗೆ. ಯಾಕಂತಂದರೆ ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ತುಂಬ ಇಂಪಾರ್ಟೆಂಟ್ ಇದೆ. ಯಾಕಂತಂದರೆ ನೀವು ಕಮೆಂಟ್ ಮಾಡ್ತೀರಾ ಅಂತಂದರೆ ನನಗೆ ಗೊತ್ತಾಗುತ್ತೆ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಅಥವಾ ಯಾವ ಜಿಲ್ಲೆಗಳಿಗೆ ಹಣ ಬಂದಿಲ್ಲ, 2,000 ರೂಪಾಯಿ ಹಣ ಬಂದಿದೆಯಾ, ಬಂದಿಲ್ವಾ, ಏನು ಕತೆ ಅನ್ನುವಂಥದ್ದು ನನಗೆ ತಿಳಿಯುತ್ತೆ. ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ. ಫಸ್ಟ್ಲಿ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ, ಬಳ್ಳಾರಿ, ಬೀದರ್, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಆಲ್ಮೋಸ್ಟ್ ಈ ಎಲ್ಲ ಪ್ರತಿಯೊಂದು ಜಿಲ್ಲೆಗೂ ಹಣ ಜಮೆ ಆಗ್ತಾಯಿದೆ. ಅಂದರೆ
ಆಲ್ಮೋಸ್ಟ್ ಇಷ್ಟೇ ಜಿಲ್ಲೆ ಅಂತಲ್ಲ, ಪ್ರತಿಯೊಂದು ಜಿಲ್ಲೆಗಳ ಹಣ ಜಮೆ ಆಗ್ತದೆ. ಅಂದರೆ ಈ ಎಲ್ಲ ಜಿಲ್ಲೆಗಳಿಗೂ ಹಣ ಬರ್ತಾ ಇದೆ ಅಂತಲೇ ಹೇಳ್ಬೋದು. ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಫಸ್ಟ್ ಆಫ್ ಆಲ್ ನೀವು ಏನು ಈಗ ನಾನು ಹೇಳುವಂಥದ್ದು ಇಷ್ಟು, ನೀವೇನು ರೇಷನ್ ಕಾರ್ಡ್ ಅಪ್ಡೇಟನ್ನು ಏನು ಮಾಡಿಲ್ಲ ಅಂದರೆ ಏನು ಅಪ್ಡೇಟ್ಗಳೆಲ್ಲ ಇದೆ ಅದನ್ನೆಲ್ಲ ಮಾಡಿಲ್ಲ ಅಂತಂದು ದಯವಿಟ್ಟು ಮಾಡ್ಕೊಳ್ಳಿ. ಯಾಕಂತಂದರೆ ಒಂದಿಷ್ಟು ಅಪ್ಡೇಟ್ಗಳಿದೆ ಅದನ್ನು ಮಾಡಿಲ್ಲ ಅಂತಂದರೆ ಪ್ರಯೋಜನ ಇಲ್ಲ. ಹಾಗಾಗಿ ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿಯೊಂದು ಅಪ್ಡೇಟ್ಗಳನ್ನು ಕೂಡ ಮಾಡ್ಕೊಳ್ಳಿ. ಯಾಕಂತಂದರೆ ಇಟ್ಸ್ ಅ ವೆರಿ ಥಿಂಗ್. ಯಾಕಂತಂದರೆ ನೀವು ಮಾಡಿಲ್ಲ ಅಂತಂದರೆ ಪ್ರಯೋಜನವೇ ಇಲ್ಲ. ಹಾಗಾಗಿ ಆ ರೀತಿ ಅಪ್ಡೇಟ್ಗಳನ್ನು ಮಾಡಿಲ್ಲ ಅಂತಂದರೆ ಪ್ರಯೋಜನ ಎಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ನಾನು ಹೇಳುವಂಥದ್ದಷ್ಟೇ, ಡೆಫಿನೆಟಾಗಿ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗುತ್ತೆ. ನಾನು ಹೇಳುವಂಥದ್ದು ಒಂದಿಷ್ಟು ಅಪ್ಡೇಟ್ಗಳನ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ, ಅಂದರೆ ಈಗ ನಾನು ಏನು ಹೇಳಿದೆ ಆ ರೀತಿ ಒಂದು ಮಾಹಿತಿಯನ್ನು ಫಾಲೋ ಮಾಡಿದರೆ ಈಸಿಲಿ ಯು ಕ್ಯಾನ್ ಡೂ ವಾಟ್ ಎವರ್ ಇಟ್ ಈಸ್. ಹಾಗಾಗಿ ನಾನು ಹೇಳುವಂಥದ್ದು ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಆಗಲ್ಲ ಅನ್ನುವಂಥದ್ದು ಏನೂ ಕೂಡ ಇಲ್ಲ. ಯಾಕಂತಂದರೆ ನನ್ನ ಒಪಿನಿಯನ್ ಆಗಿ ನಾನು ಹೇಳುವಂಥದ್ದು ಏನಂತಂದರೆ ಆಗಲ್ಲ, ನಮ್ಗೆ ಆಗಲ್ಲ, ನಾವು ಹಣವನ್ನು ಪಡ್ಕೊಳ್ಳಲ್ಲ ಅಂದರೆ ಪಡ್ಕೊಳ್ಳಿಕ್ಕೆ ಆಗಲ್ಲ ಅನ್ನುವಂಥದ್ದು ಏನೂ ಕೂಡ ಇಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಎಲ್ರಿಗೂ ಹಣ ಜಮೆ ಆಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಬ್ಬರಿಗೂ ಹೇಳುವಂಥದ್ದು ಇಷ್ಟೇ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಕಂಪ್ಲೀಟ್ಲಿ ನಾನು ಹೇಳುವಂಥದ್ದು ಏನಂತಂದರೆ ಒಂದಿಷ್ಟು ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗಲಿ. ಆ್ಯಂಡ್ ನಾನು ಏನು ಹೇಳಿದೆ ನಿಮಗೆ, ಈಗ ಈ ರೀತಿ ಅಪ್ಡೇಟ್ಗಳು ಒಂದಿಷ್ಟು ಅಪ್ಡೇಟ್ ಏನು ಹೇಳಿದೆ ನಾನು ಅದನ್ನು ಕಂಪ್ಲೀಟ್ಲಿ ಕಂಪಲ್ಸರಿಯಾಗಿ ಮಾಡಿದ್ರೆ ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು ಅನ್ನುವಂಥ ನನ್ನ ಒಂದು ಒಪಿನಿಯನ್. ಆ್ಯಂಡ್ ಆಗಲ್ಲ ಅಂತ ಒಂದಿಷ್ಟು ಜನ ಹೇಳ್ತಾರೆ. ಇಲ್ಲ, ಖಂಡಿತವಾಗ್ಲೂ 100% ಆಗಿ ಆಗುತ್ತೆ. ಆ್ಯಂಡ್ ಪ್ರತಿಯೊಬ್ಬರು ಹೇಳುವಂಥದ್ದು ಈ KYC NCPI ಮ್ಯಾಪಿಂಗ್ ಎಲ್ಲ ಮಾಡ್ಕೊಳ್ಳಿ. ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳು ನಿಮ್ಮ ಜಿಲ್ಲೆಗಳಾಗಿರ್ಬೋದು, ನೋಡಿ. ಆ್ಯಂಡ್ ಆಮೇಲೆ ಕಮೆಂಟ್ ಮಾಡಿ ನನಗೆ. ಫಸ್ಟ್ಲಿ ಬಂದುಬಿಟ್ಟು ಹಾವೇರಿ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ, ಬಾಗಲಕೋಟೆ. ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಹಾಸನ. ಆ್ಯಂಡ್ ಆಲ್ವೇಸ್ ಪ್ರತಿಯೊಂದು ಜಿಲ್ಲೆಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ಪ್ರತಿಯೊಂದು ಅಕೌಂಟಿಗೂ ಅಂದರೆ ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ. ಫಸ್ಟ್ ಆಫ್ ಆಲ್ ನಾನು ಹೇಳುವಂಥ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ. ಪ್ರತಿಯೊಬ್ಬರಿಗೆ ಹಣ ಜಮೆ ಆಗಲಿ. ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ರೇಷನ್ ಕಾರ್ಡ್ ಅಪ್ಡೇಟ್, ಎಲ್ಲ ರೀತಿಯ ಅಪ್ಡೇಟ್ಗಳನ್ನ ಕಂಪ್ಲೀಟ್ಲಿ ಮಾಡ್ಕೊಳ್ಳಿ ಅನ್ನುವಂಥ ನನ್ನ ಒಂದು ಒಪಿನಿಯನ್. ಆ್ಯಂಡ್ ಒಂದಿಷ್ಟು ಅಪ್ಡೇಟ್ಗಳು ಬಾಕಿ ಇದೆ, ಅದನ್ನೆಲ್ಲದನ್ನೂ ಕೂಡ ಕಂಪ್ಲೀಟ್ಲಿ ಮಾಡ್ಕೊಳ್ಳಿ. ಆ್ಯಂಡ್ ಯು ಕ್ಯಾನ್ ಡೂ ಇಟ್. ನಾನು ಹೇಳುವಂಥದ್ದು ಆಗುತ್ತೆ, ನಿಮ್ಮ ಹತ್ರ ಆಗುತ್ತೆ. ಆಗಲ್ಲ, ಹಂಗಾಗಲ್ಲ, ಹಿಂಗಾಗಲ್ಲ ಅನ್ನುವಂಥದ್ದು ಏನೂ ಕೂಡ ಇಲ್ಲ, ಆಗುತ್ತೆ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ. ಒಂದಿಷ್ಟು ಅಪ್ಡೇಟ್ಗಳು ಬಾಕಿ ಇದೆಯಲ್ಲ ಅದನ್ನ ಕಂಪ್ಲೀಟ್ಲಿ ಮಾಡ್ಕೊಳ್ಳಿ. ನಾನು ಹೇಳುವಂಥದ್ದು ಒಂದಿಷ್ಟು ಅಪ್ಡೇಟ್ಗಳು ಬಾಕಿ ಇದೆಯಲ್ಲ ಅದನ್ನೆಲ್ಲ ಕಂಪ್ಲೀಟ್ಲಿ ಮಾಡಿಕೊಂಡ್ರೆ ಆ್ಯಂಡ್ ಯು ಕ್ಯಾನ್ ಡೂ ಇಟ್. ಯಾಕಂತಂದರೆ ಎಲ್ಲರೂ ಕೂಡ ಈಗ ನಾನು ಅವ್ರಿಗೆ ಅಂತ ಹೇಳ್ತಾ ಇಲ್ಲ, ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಅಮೌಂಟನ್ನು ಪಡ್ಕೊಳ್ಳಿ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಆ್ಯಂಡ್ ಎಲ್ರಿಗೂ ಅಂದರೆ ನಮ್ಗೆ ಹಣ ಬರಲ್ಲ, ನಮ್ಗೆ ಹಣ ಜಮೆ ಆಗಲ್ಲ ಅನ್ನುವಂಥದ್ದು ಏನು ಕೂಡ ಇಟ್ಕೊಳ್ಬೇಡಿ. ಯಾಕಂತಂದರೆ ಎಲ್ರಿಗೂ ಹಣ ಜಮೆ ಆಗುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು, ನೀವು ಒಂದು ಕೆಲಸದ ಮೇಲೆ ಫೋಕಸ್ ಇಟ್ಟಾಗ ಕೆಲಸನ ಫೋಕಸ್ ಆಗಿ ಮಾಡಿದರೆ, ನಾನು ಹೇಳುವಂಥದ್ದು ಅರ್ಧಂಬರ್ಧಕ್ಕೆ ಬಿಡಬಾರ್ದು ಯಾವುದೂ ಕೂಡ. ಈಗ ನೀವು ಒಂದಿಷ್ಟು ಏನೋ ಒಂದು ಈಗ ಈ ಒಂದು ಯೋಜನೆ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಅಪ್ಡೇಟನ್ನು ಮಾಡ್ತಾ ಇದ್ದೀರಾ, ಇದರಿಂದ ಹಣವನ್ನು ಪಡ್ಕೊಳ್ಬೇಕು, ಇದರಿಂದ ನಾವು ಒಂದೊಳ್ಳೆ ಹಣವನ್ನು ಮಾಡಬೇಕು ಅನ್ನುವಂಥದ್ದನ್ನು ನೀವು ಮಾಡಿದ್ರೆ, ಅಂದರೆ ನಾವು ಹಣವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ನಿಮಗಿದ್ದರೆ ಖಂಡಿತವಾಗ್ಲೂ ನೀವು ಪಡ್ಕೊಳ್ಬೋದು. ಆ್ಯಂಡ್ ಹೊಸ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾನು ಹೇಳುವಂಥದ್ದಷ್ಟೇ, ಪ್ರತಿಯೊಬ್ಬರು ಕೂಡ ಯು ಕ್ಯಾನ್ ಡೂ ಇಟ್. ನೀವು ಮಾಡ್ಬೋದು, ಮಾಡೋಕ್ಕಾಗಲ್ಲ, ನಮ್ಗೆ ಹಣ ಬರಲ್ಲ, ಹಂಗಿಂಗಂತ ಏನೂ ಕೂಡ ಇಲ್ಲ. ಆ್ಯಂಡ್ ಎಲ್ಲರೂ ಒಳ್ಳೆಯದಾಗಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ನಾನು ಅದೇ ಹೇಳುವಂಥದ್ದು, ಆಗಲ್ಲ, ನಮ್ಗೆ ಆಗಲ್ಲ ಅನ್ನುವಂಥದ್ದು ಏನೂ ಕೂಡ ಇಲ್ಲ. ಹಾಗಾಗಿ ನೀವು ಏನು ಬೇಕಾದರೂ ಕೂಡ ಮಾಡಬಹುದು ನಿಮ್ಮ ಲೈಫಲ್ಲಿ. ನಾನು ಹೇಳುವಂಥದ್ದು ಏನಂತಂದರೆ ಯು ಕ್ಯಾನ್ ಡೂ ಇಟ್. ನೀವು ಮಾಡ್ಬೋದು ಲೈಫಲ್ಲಿ. ಆಗಲ್ಲ ಅಂತ ತುಂಬ ಜನ ಅಂದರೆ ನಿಮ್ಗೆ ಹೇಳ್ತಾರೆ, ಈಗ ತುಂಬ ಜನ ಹೇಳ್ತಾರೆ ನಿಮ್ಮ ಹತ್ರ ಆಗಲ್ಲ ಅಂತ. ನೀವು ಮಾಡಬೇಕು ಅದನ್ನು. ಹಾಗೆ ನಾನು ಹೇಳುವಂಥದ್ದು, ನೀವು ಖಂಡಿತವಾಗ್ಲೂ ಅದನ್ನು ಮಾಡ್ತೀರಾ ಅಂತಂದರೆ ಈಸಿಲಿ ಯು ಕ್ಯಾನ್ ಡೂ ಇಟ್. ಏನು ಬೇಕಾದರೂ ಮಾಡ್ಬೋದು. ನಾನು ಅದೇ ಹೇಳುವಂಥದ್ದು, ಏನು ಬೇಕಾದರೂ ನೀವು ಎಷ್ಟು ಎತ್ತರಕ್ಕೆ ಬೇಕಾದರೂ ಬೆಳಿಬೋದು. ಹಾಗಾಗಿ ಎಲ್ಲ ರೀತಿ ಅದಕ್ಕೆ ನೀವು ಫಸ್ಟ್ ಫೈನಾನ್ಷಿಯಲಿ ಸೆಟ್ ಆಗಿರಬೇಕು. ಹಾಗಾಗಿ ಫೈನಾನ್ಷಿಯಲಿ ನೀವು ಏನಾದರೂ ಒಂದು ಮಾಡಬೇಕಾಗಿ ಈ ರೀತಿ ಸ್ಕೀಮ್ಗಳೆಲ್ಲ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಹಾಗಾಗಿ ಪಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ಅದು ನನಗೆ ತಿಳಿಸ್ಕೊಡಿ. ಯಾಕಂತಂದರೆ ನಿಮ್ಮ ಅನಿಸಿಕೆ ವೆರಿ ಇಂಪಾರ್ಟೆಂಟ್ ಅಂತ. ಯಾವ ಲೆವೆಲಿಗೆ ಅಂತಂದರೆ ಆ ಲೆವೆಲಿಗೆ ಇಂಪಾರ್ಟೆಂಟ್. ಎಲ್ಲರೂ ಕೂಡ ಮಾಡ್ಬೋದು. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.
ಆ್ಯಂಡ್ ಎಲ್ರಿಗೂ ಕೂಡ ಹೇಳುವಂಥದ್ದು ಆಗಲ್ಲ, ನಮ್ಗೆ ಆಗಲ್ಲ, ನಾವು ಮಾಡಲ್ಲ ಅನ್ನುವಂಥದ್ದು ಯಾವತ್ತೂ ಕೂಡ ಹೇಳಬೇಡಿ. ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆ ಹಣವನ್ನು ಪಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.